ಲೇಡೀಸ್ ಅಂಡ್ ಜೆಂಟಲ್ಮನ್, ಸದ್ಯಕ್ಕೆ ದೇಶಾದ್ಯಂತ ಕಾಕ್ರೋಚ್ ಜನತಾ ಪಾರ್ಟಿಯದ್ದೇ ಸದ್ದು. ಯುವ ಜನತೆ ಸಿಡಿದೆದ್ದು ಬಿಟ್ಟಿದ್ದಾರೆ. ಇಡೀ ವಿಶ್ವದಾದ್ಯಂತ ಇರತಕ್ಕಂಥ ಭಾರತೀಯ ಯುವ ಜನತೆ ಸಿಡಿದು ಬಿದ್ದುಬಿಟ್ಟಿದ್ದಾರೆ. ಇವತ್ತಿನ ಭಾರತದ ಇಲ್ಲಿರ್ತಕ್ಕಂಥ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಮತ್ತು ಭಾರತದ ಇಂದಿನ ಪರಿಸ್ಥಿತಿಗೆ ಭಾರತವನ್ನು ಆಡಳಿತ ಮಾಡಿರ್ತಕ್ಕಂಥ ಸರ್ಕಾರಗಳೇ ನೇರ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅದು ಕೇವಲ ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ಮೇಲೂ ಕೂಡ ತಿರುಗಿ ಬಿದ್ದು ಬಿಟ್ಟಿದ್ದಾರೆ, ಮುಗಿಬಿದ್ದು ಬಿಟ್ಟಿದ್ದಾರೆ. ಹಾಗಾದ್ರೆ ಏನು ನಡೀತಾ ಇದೆ ಭಾರತದಲ್ಲಿ? ಯಾಕೆ CJP ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ, ಇದರ ಪರಿಸ್ಥಿತಿ ಏನು? ಯಾಕೆ ಅದನ್ನ ಬ್ಯಾನ್ ಮಾಡಲಾಗಿದೆ? ಯಾಕೆ ಕೇಂದ್ರ ಸರ್ಕಾರ ಹೆದರಿಬಿಡುತ್ತಾ? ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, CJP ಅನ್ನುವಂಥದ್ದು ಅಲ್ವಾ, ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಮಾತನ್ನ, ಆ ಪದವನ್ನ ಕಳೆದ ಕೇವಲ ಒಂದು ವಾರದ ಅವಧಿಯಲ್ಲಿ, 4-5 ದಿನಗಳ ಅವಧಿಯಲ್ಲಿ ಒಂದೆರಡು ಬಾರಿನಾದ್ರೂ ಕೇಳಿರ್ತೀರಾ, ಮೇಲಿಂದ ಮೇಲೆ ಕಿವಿಗೆ ಬಿದ್ದಿರುತ್ತೆ. ಇದೇನಿದು ಈ ತರದ ಕಾಕ್ರೋಚ್ ಅನ್ನುವಂಥ, ಅಂದ್ರೆ ತೀರಾ ಒಂದು ಜಿರಳೆ ಅನ್ನುವಂಥ ಹೆಸರನ್ನ ಇಟ್ಕೊಂಡಿದಾರಲ್ಲ ಅನ್ನುವಂಥ ಪ್ರಶ್ನೆ ನಿಮಗೆ ಬರಬಹುದು. ಈ ಯುವ ಜನತೆ ಸಿಡಿದೇಳಲಿಕ್ಕೆ, ಅದರಲ್ಲೂ ಇವತ್ತಿನ 21ನೇ ಶತಮಾನದ ಜೆನ್ಜಿ ಏನು ಜನರೇಷನ್ ಇದೆ, ಆ ಒಂದು ಜನತೆ ಸಿಡಿದೇಳಲಿಕ್ಕೆ ಒಂದು ಚಿಕ್ಕ ಕಾರಣ ಸಾಕು. ಸುಪ್ರೀಂ ಕೋರ್ಟ್ನ ಪ್ರಮುಖ ನ್ಯಾಯಾಧೀಶರೊಬ್ಬರು ಹೇಳಿರ್ತಕ್ಕಂಥ ಯುವ ಜನತೆಯನ್ನ ಹೀಯಾಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಭಾರತದ ಯುವ ಜನತೆ ನಿರುದ್ಯೋಗಿಗಳು ಮತ್ತು ಅವರು ಜಿರಳೆ ಇದ್ದ ಹಾಗೆ ಈ ವ್ಯವಸ್ಥೆಯನ್ನ, ಸಮಾಜವನ್ನ ಕಟಕ್ತಾ ಇರ್ತಾರೆ ಮತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಮತ್ತು ಕೆಲಸಕ್ಕೆ ಬಾರದ ಇರತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಚರ್ಚೆ ಮಾಡ್ತಾರೆ ಮತ್ತು ಯೂಟ್ಯೂಬರ್ಗಳಾಗಿ ಒಂದು ರೀತಿ ಜಿರಳೆ ರೀತಿ ವ್ಯವಸ್ಥೆಯನ್ನ ಕುಟುಕ್ತಾರೆ ಅನ್ನುವಂಥ ಮಾತು ಏನಾಗಿದೆ, ಈಗ ಕಳೆದ ಒಂದು ವಾರದಿಂದ ಇಡೀ ಭಾರತದಲ್ಲಿ ಇಡೀ ಜೆನ್ಜಿ ಸಮುದಾಯ ತಿರುಗಿ ಬೀಳೋ ಹಾಗೆ ಮಾಡಿಬಿಟ್ಟಿದೆ. ಅದರ ನೇರ ಪರಿಣಾಮವೇ ಈ ಒಂದು ಅಭಿಜಿತ್ ದೀಪ್ಕೆ ಅನ್ನುವಂಥ ಯುವಕ ಇದನ್ನಲ್ಲ, ಆತ ಅಮೆರಿಕಾದಲ್ಲೇ ಇದ್ದು ಈ ಒಂದು CJP ಅನ್ನುವಂಥ ಪಾರ್ಟಿಯನ್ನು ಕಟ್ಟಿದ್ದಾನೆ. ಕಾಕ್ರೋಚ್ ಜನತಾ ಪಾರ್ಟಿ. ನಾನು ಕಾಕ್ರೋಚ್, ನೀವು ಕಾಕ್ರೋಚ್, ಯಾರ್ಯಾರು ಈ ಪಕ್ಷಕ್ಕೆ ಸೇರ್ಕೊಳ್ತೀರಾ ನಾವೆಲ್ಲರೂ ಕೂಡ ಕಾಕ್ರೋಚ್ ಅನ್ನುವಂಥ ಮಾತನ್ನ ಹೇಳ್ತಾ ಒಂದು ಈ ಪಾರ್ಟಿಯನ್ನ ಸ್ಥಾಪನೆ ಮಾಡಿದ್ದಾನೆ. ಇದರ ವಿಚಾರ ಇಷ್ಟೇ ಅಲ್ಲ, ಕಾಕ್ರೋಚು, ಜಿರಳೆ, ನೊಣ, ಸೊಳ್ಳೆ ಇವೆಲ್ಲ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ, ತಗಣಿ ಅಲ್ವಾ, ಇವೆಲ್ಲ ಕಟ್ಕೊಂಡು ಏನೂ ಆಗ್ಬೇಕಾಗಿಲ್ಲ. ಆದರೆ ಅದರ ಉದ್ದೇಶ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟಿನದು. ಈಗ ಈ ಒಂದು ಪಕ್ಷವನ್ನ, ಈ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿ, ಅದು ಆಗ್ತಾ ಇರತಕ್ಕಂಥದ್ದಲ್ಲಿ ಆನ್ಲೈನ್ನಲ್ಲೇ, ಸಾಮಾಜಿಕ ಮಾಧ್ಯಮಗಳಲ್ಲಿ 25 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಫಾಲೋವರ್ಸ್ ಆಗಿದ್ದಾರೆ. ಅಂದ್ರೆ 2.5 ಕೋಟಿ ಯುವಕರು ಆ ಒಂದು ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜಕೀಯ ಪಕ್ಷದ ನೇತಾರರು ಕೂಡ ಆ ಪಕ್ಷವನ್ನ ಸೇರ್ಕೊಂಡಿರ್ತಕ್ಕಂಥದ್ದು ಮತ್ತು ಪ್ರಜ್ಞಾವಂತರು, ಜಾಗೃತರಾಗಿರ್ತಕ್ಕಂಥ ಅನೇಕ ಯುವ ಜನತೆ ಮತ್ತು ಈ ದೇಶದ ಪ್ರಜ್ಞಾವಂತ ಮತದಾರರು ಕೂಡ ನಾನು ಕೂಡ ಕಾಕ್ರೋಚ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಒಂದು ರೀತಿಯ ಸಂಚಲನವನ್ನು ಹುಟ್ಟಾಕ್ಬಿಟ್ಟಿದೆ. ಪರಿಣಾಮ ಏನಾಯಿತು? ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಸರ್ಕಾರ ಇದೆಯಲ್ಲ, ಅದಕ್ಕೆ ಪರ್ಯಾಯವಾಗಿ CJP ಬೆಳೀತಾ ಇದೆ ಅನ್ನುವಂಥದ್ದು. ಭಾರತೀಯ ಜನತಾ ಪಾರ್ಟಿಗೆ ಪರ್ಯಾಯವಾಗಿ CJP ಕಾಕ್ರೋಚ್ ಜನತಾ ಪಾರ್ಟಿ ಬೆಳೀತಾ ಇದೆ ಅನ್ನುವಂಥದ್ದು. ನೋಡಿ, ಅದರ ನೇರ ಪರಿಣಾಮ ಈಗ ನೆನೆಯಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಬ್ಯಾನ್ ಮಾಡಲಾಗಿದೆ. ಅದು ದೇಶದ ಭದ್ರತೆಯ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳಿ ಕಾರಣವನ್ನು ಒಡ್ಡಿ ಆ ಪಾರ್ಟಿಯನ್ನ ಬ್ಯಾನ್ ಮಾಡಲಾಗಿದೆ. ಆದರೂ ಕೂಡ ಈ CJP ಕಾಕ್ರೋಚ್ ಜನತಾ ಪಾರ್ಟಿಗೆ ನೋಂದಾಯಿಸಿಕೊಳ್ಳುವಂಥವ್ರು, ಫಾಲೋವರ್ಸ್ ಆಗುವಂಥವ್ರು ಅಥವಾ ಸಬ್ಸ್ಕ್ರೈಬ್ ಆಗುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಅದು 11 ಮಿಲಿಯನ್, 18 ಮಿಲಿಯನ್, 20 ಮಿಲಿಯನ್ಗೆ ಬಂದಿದ್ದು ಇವತ್ತು 25, 26 ಮಿಲಿಯನ್ಗೆ ಬಂದು ನಿಂತು ಬಿಟ್ಟಿದೆ. ಅಂದ್ರೆ ಇದರ ಪರಿಣಾಮ ಏನಾಗ್ಬೋದು ಅಂದ್ರೆ, ಇಷ್ಟು ಸಂಖ್ಯೆಯ ಯುವ ಜನತೆ ಈಗಿರ್ತಕ್ಕಂಥ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದೆ. ಅದರಲ್ಲೂ ಪ್ರಮುಖವಾಗಿ ಕೇಂದ್ರ BJP ಸರ್ಕಾರದ ನಿರ್ಣಯದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೋಡಿ, ಈಗ ನೀಟ್ ಒಂದು ಎಕ್ಸಾಮ್ ನಡೀತಲ್ಲ, ಅಲ್ಲಿ ದೊಡ್ಡ ಮಟ್ಟದ ವಿವಾದ ನಡೀತಲ್ಲ, ಆ ವಿವಾದದ ವಿರುದ್ಧ ಈಗ ಧ್ವನಿ ಎತ್ತಿದ್ದಾರೆ. ಯಾವಾಗ CJPಯನ್ನು ಬ್ಯಾನ್ ಮಾಡಲಾಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಅವಾಗ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಈಗ ಆ ಒಂದು ಅಭಿಯಾನ ಶುರುವಾಗಿದೆ. ನೀಟ್ ಪರೀಕ್ಷಾ ವೈಫಲ್ಯಕ್ಕೆ ಸಂಬಂಧಪಟ್ಟ ಹಾಗೆ
ಕೇಂದ್ರದ ಶಿಕ್ಷಣ ಸಚಿವ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. तो आज हम एक पिटीशन शुरू करने जा रहे हैं जहां पर हम एजुकेशन मिनिस्टर का रेजिग्नेशन मांगने जा रहे हैं. तो आप सभी लोग इसको ज़्यादा से ज़्यादा नंबर्स में साइन करिए और सपोर्ट कीजिए क्योंकि अब वक्त आ गया है टू मेक दिस सिस्टम अकाउंटेबल. ಕೇವಲ ಒಬ್ಬ ಶಿಕ್ಷಣ ಸಚಿವನ ರಾಜೀನಾಮೆಗೆ ಬದಲ ಆಗಿರ್ತಕ್ಕಂಥ ಒತ್ತಾಯ ಆಗಿರ್ತಕ್ಕಂಥ ಪ್ರತಿಭಟನೆ ಬೆಂಬಲ ಅದು ಇಡೀ ಒಂದು ಸರ್ಕಾರದ ವಿರುದ್ಧದ ಆಂದೋಲನವಾಗಿ ಮಾರ್ಪಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅದನ್ನು ಅಲ್ಲಗಳೆಯೋ ಹಾಗಿಲ್ಲ. ಯಾಕಂದರೆ ನಮಗೆ ಬಹುದೊಡ್ಡ ಒಂದು ಉದಾಹರಣೆ ಇದೆ. ನಮ್ಮದೇ ದೇಶದ ಪಕ್ಕದಲ್ಲಿರ್ತಕ್ಕಂಥ ನೇಪಾಳದಲ್ಲಿ ಏನಾಯಿತು, ಜೆನ್ಜಿಗಳು ಸೇರಿಕೊಂಡು ಯಾವ ಸರ್ಕಾರ ಅಲ್ಲಿರ್ತಕ್ಕಂಥ ಒಂದು ಚುನಾಯಿತ ಸರ್ಕಾರವನ್ನು ಕೆಡವಿ ಅಲ್ಲಿ ಈ ಜೆನ್ಜಿಗಳ ಹೊಸ ಸರ್ಕಾರ ಬಂದಿರತಕ್ಕಂಥದ್ದು. ಕರ್ನಾಟಕದಲ್ಲಿ ಓದಿರ್ತಕ್ಕಂಥ, ಕರ್ನಾಟಕದ ಯಲಹಂಕದ ಕಾಲೇಜಿನಲ್ಲಿ ಓದಿರ್ತಕ್ಕಂಥ, ಬೆಂಗಳೂರಿನ ಯಲಹಂಕದಲ್ಲಿ ಓದಿರ್ತಕ್ಕಂಥ ಆ ವ್ಯಕ್ತಿ ಇದಾನಲ್ಲ, ಆ ಮೂಮೆಂಟನ್ನು ಮಾಡಿರ್ತಕ್ಕಂಥವನು ಜೆನ್ಜಿ, ಆತ ಇವತ್ತು ನೇಪಾಳದ ಪ್ರಧಾನಿಯಾಗಿದ್ದಾನೆ ಅಂತಂದರೆ ನಾವು ಯೋಚನೆ ಮಾಡಬೇಕು ಯುವ ಜನತೆ ಎಷ್ಟು ರೊಚ್ಚಿಗೆದ್ದಿದೆ ಅನ್ನೋಂಥದ್ದು. ಈ ಒಂದು ಪಾರ್ಟಿಯ ಮುಖಾಂತರ ಯುವ ಜನತೆ ಭಾರತ ದೇಶದ ನಿರುದ್ಯೋಗ, ಜಾತಿ ವ್ಯವಸ್ಥೆ, ಧರ್ಮ ರಾಜಕಾರಣ, ಕೋಮು ರಾಜಕಾರಣ ಮತ್ತು ಒಂದು ರೀತಿಯ ತಾರತಮ್ಯ ನೀತಿ ಈ ಎಲ್ಲವನ್ನು ಕೂಡ ಪ್ರಶ್ನಿಸ್ತಾ ಇದೆ. ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ, ಧರ್ಮದ ವಿಚಾರದಲ್ಲಿ ಬೇರೆ ಬೇರೆ ರೀತಿಯ ದೌರ್ಜನ್ಯ, ದೌರ್ಜನ್ಯ, ಮಹಿಳಾ ಪೀಡನೆ, ರೇಪ್, ಮರ್ಡರ್, ಕ್ರೈಮ್ ಇವೆಲ್ಲವನ್ನು ಕೂಡ ಅದು ಪ್ರಸ್ತಾಪಕ್ಕೆ ತರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ಆಡಳಿತದಲ್ಲಿರ್ತಕ್ಕಂಥ ಬಿಜೆಪಿಗೆ ಒಂದು ದೊಡ್ಡ ವಾರ್ನಿಂಗ್ ಆಗಿದೆ CJP. ಹಾಗಾಗಿ CJPಯನ್ನು ಬ್ಯಾನ್ ಮಾಡಲಿಕ್ಕೆ ಕೂಡ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ನೋಡಿ BJPಗಿಂತ ಹೆಚ್ಚು ಕೇವಲ BJPಯ ಫಾಲೋವರ್ಸ್ ಎಷ್ಟು ಗೊತ್ತಾ, 8.8 ಮಿಲಿಯನ್. ಕಾಂಗ್ರೆಸ್ನ ಫಾಲೋವರ್ಸ್ 13.5 ಮಿಲಿಯನ್. ಈಗ 25 ಮಿಲಿಯನ್ ಒಂದು ಫಾಲೋವರ್ಸ್ ಇರ್ತಕ್ಕಂಥದ್ದು. ಇದು ದೊಡ್ಡ ಎಚ್ಚರಿಕೆಯಾಗಿದೆ. ಈ ಕುರಿತಂತೆ BJP ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ, ಕೇಂದ್ರ ಸರ್ಕಾರ ಏನು ಕ್ರಮಗಳನ್ನು ಜರುಗಿಸುತ್ತೆ ಮತ್ತು ನಮ್ಮ 56 ಇಂಚಿನ ಎದೆಯ ಮಹಾಗುರುಗಳು ಮತ್ತು ಚಾಣಕ್ಯ ಆಗಿರ್ತಕ್ಕಂಥ ಅಮಿತ್ ಶಾ ರವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಿದೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಈ ಜೆನ್ಜಿಗಳ ಹೋರಾಟವನ್ನ ಮತ್ತೊಂದು ರಾಜಕಾರಣದ ಮೂಲಕವೇ ಹತ್ತಿಕ್ಕಲಾಗುತ್ತಾ, ಅಥವಾ ಈ ಜೆನ್ಜಿಗಳು ಸಿಡಿದೆದ್ದು ಇನ್ನು ಕೆಲವೇ ದಿನಗಳಲ್ಲಿ ಇಡೀ ಒಂದು ಸರ್ಕಾರದ ವಿರುದ್ಧ, ಒಂದು ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದು ಒಂದು ಹೊಸ ಒಂದು ವ್ಯವಸ್ಥೆಗೆ ನಾಂದಿ ಆಗ್ತಾರಾ ಅನ್ನುವಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.